ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಎಸ್ಎಸ್ಎಲ್ಸಿಯಲ್ಲಿ ನಂದಿಹಳ್ಳಿ ಗ್ರಾಮದ ಆಶಾಭಾನು ಹಡಗಲಿ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮಿದ ಪ್ರತಿಭಾವಂತ ವಿದ್ಯಾರ್ಥಿನಿ ಎಂಬುದು ಈಗಾಗಲೇ ಗೊತ್ತಿರುವ ಸಂಗತಿ. ಹಡಗಲಿ ಶಿಕ್ಷಣ ಇಲಾಖೆಯೂ ಸೇರಿದಂತೆ ವಿದ್ಯಾರ್ಥಿನಿಯ ಶಾಲಾ ಶಿಕ್ಷಕರು, ಗ್ರಾಮಸ್ಥರು ಆಶಾಭಾನುವಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ. ನಿನ್ನೆ ಹಡಗಲಿ ತಾಲೂಕಿನ ಪಿಂಜಾರ್ ನದಾಬ್ ಸಂಘದ ಅಧ್ಯಕ್ಷರಾದ ಕುಂಬಳಿ ಗ್ರಾಮದ ಹುಸೇನ್ ಸಾಬು, ನದಾಬ್ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಬಳಿಗಾರ ಫಕ್ರೂಸಾಬ್, ಪಿಂಜಾರ್ ಸಂಘದ ರಾಜ್ಯ ಪ್ರತಿನಿಧಿಯಾದ ರಸೂಲ್ ಸಾಬ್, ಜಿಲ್ಲಾಧ್ಯಕ್ಷ ಸಮೀರ್, ಅನಿಲ್ ಸಾಬು, ಶಿಕ್ಷಕ ಫಕ್ಕೀರ ಸಾಬು, ನಂದಿಹಳ್ಳಿ ಗ್ರಾಮದ ಆಶಾಭಾನುವಿನ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಧನಸಹಾಯವನ್ನು ಮಾಡಿರುವುದು ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಂದಿಹಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಂಠಿ ವೀರೇಶ್, ಹಾಲೀಶ್ ಮತ್ತಿತರರು ಹಾಜರಿದ್ದರು. ಇದೇ ಹೊತ್ತಲ್ಲಿ ಎಸ್ ಹುಸೇನ್ ಸಾಬ್ ಮತ್ತಿ ದಾವಣಗಿರಿರವರ ನೇತೃತ್ವದಲ್ಲಿ ರಾಜ್ಯದ ಪಿಂಜಾರ್ ನದಾಬ್ ಸಮಾಜದ ಹೆಮ್ಮೆಯ ಮಗಳಾದ ಹೂವಿನ ಹಡಗಲಿ ತಾಲೂಕು ನಂದಿಹಳ್ಳಿ ಗ್ರಾಮದ ಕುಮಾರಿ ಡಿ ಆಶಾಭಾನುರವರನ್ನು ಮೇ 1ರಂದು ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಮತ್ತು ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಎಐಸಿಸಿ ಉಸ್ತುವಾರಿಗಳು ಹಾಗೂ ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯ, ಜಿಲ್ಲಾ ಪದಾಧಿಕಾರಿಗಳು ಸನ್ಮಾನಿಸುವರೆಂದು ವರದಿಯಾಗಿದೆ. ಆದ್ದರಿಂದ ರಾಜ್ಯ ಪಿಂಜಾರ್ ನದಾಬ್ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಆಶಾಭಾನುವಿನಂತಹ ಗ್ರಾಮ ಪ್ರತಿಭೆಗಳ ಭವಿಷ್ಯತ್ ಉಜ್ವಲವಾಗಲಿ ಎಂದು ಹಾರೈಸೋಣ. ನಮ್ಮ ಶಾಲೆಯ ಎಸ್.ಡಿ.ಎಂ.ಸಿ ಅಧ್ಯಕ್ಷರಾಗಿದ್ದರು, ಮತ್ತು ಊರಿನ ಹಿರಿಯರಾಗಿದ್ದರು, ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಅಂತೆಯೇ ಅಣ್ಣರು ಕೂಡ ನಮ್ಮ ಎಸ್.ಡಿ.ಎಂ.ಸಿ ಅಧ್ಯಕ್ಷರು. ಇವಕ್ಕೆಲ್ಲ ಸಹಕಾರ ಕೊಡ್ತಾ ಮಕ್ಕಳನ್ನು ಇನ್ನೂ ಇಂಥ ಉಜ್ವಲ ಮನಸ್ಸು ಮತ್ತು ಬುದ್ಧಿ ಇರ್ತಕ್ಕಂಥ ಮಕ್ಕಳನ್ನ ಸಮಾಜಕ್ಕೆ ಅವ್ರನ್ನ ಹೆಚ್ಚಾಗಿ ಪ್ರೇರೇಪಣೆಯಿಂದ ಬರಲಿ ಅಂತ ಹೇಳ್ತಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಈ ದಿನ ಹಡಗಲಿ ತಾಲೂಕಿನ ಕೀರ್ತಿಯನ್ನು, ನಂದಿಹಳ್ಳಿ ಗ್ರಾಮದ ಕೀರ್ತಿಯನ್ನು ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಂತೆಯೇ ಆಕೆ ಮುಂದಿನ ವಿದ್ಯಾಭ್ಯಾಸ ಮತ್ತು ಆಕೆ ಭವಿಷ್ಯ ಉಜ್ವಲವಾಗಲಿ ಅಂತಂದು ಹೇಳ್ಬಿಟ್ಟು ಗ್ರಾಮಸ್ಥರು ಮತ್ತು ನಾವೆಲ್ಲ ಸೇರಿ ಶುಭ ಕೋರಿ ಆಕೆಗೆ ಇನ್ನೂ ಹೆಚ್ಚಿನ ಸಲಹೆ, ಮಾರ್ಗದರ್ಶನ ಮತ್ತು ಧನದ ಸಹಾಯವನ್ನು ಕೂಡ ನಾವೆಲ್ಲರೂ ಸೇರಿ ಮಾಡಿದಾಗ ಇಂಥ ಪ್ರತಿಭೆಗಳನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಒಯ್ದು ಅವರಿಗೆ ಒಳ್ಳೆಯ ಅವಕಾಶಗಳನ್ನು, ಯಾಕಂದರೆ ವಿದ್ಯಾವಂತರಾಗ್ತಾರೆ ಬಟ್ ಅವ್ರಿಗೆ ಅವಕಾಶಗಳು ಸಿಗಲ್ಲ. ಜ್ಞಾನ ಇರುತ್ತೆ, ಅವಕಾಶ ಇರಲ್ಲ. ದುಡ್ಡಿದೆ, ದುಡ್ಡಿಲ್ಲ ಅನ್ನೋಂಗೆ ಇವತ್ತಿನ ಕಾಲ ಇದೆ. ದುಡ್ಡಿರುತ್ತೆ, ದುಡ್ಡಿರಲ್ಲ ಅಂತ ಎಲ್ಲ ಒಂದು ಅವಕಾಶಗಳನ್ನ ನಾವೆಲ್ಲ ಮಾಡಿಕೊಡ್ಬೇಕು. ಯಾಕಂದರೆ ಸಮಾಜ ಅದನ್ನೆಲ್ಲ ಮಾಡಿಕೊಟ್ಟಾಗ ನಾವು ಏನಾದರೂ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ನಿಜವಾಗ್ಲೂ ನಮ್ಮ ಕಂಠಿ ವೀರೇಶ್ ಅಣ್ಣರು ಈ ನಮ್ಮ ಶಾಲೆಯ ಎಸ್.ಡಿ.ಎಂ.ಸಿ ಅಧ್ಯಕ್ಷರಾಗಿದ್ದರು, ಮತ್ತು ಊರಿನ ಹಿರಿಯರಾಗಿದ್ದರು, ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಅಂತೆಯೇ ಅಣ್ಣರು ಕೂಡ ನಮ್ಮ ಎಸ್.ಡಿ.ಎಂ.ಸಿ ಅಧ್ಯಕ್ಷರು. ಇವಕ್ಕೆಲ್ಲ ಸಹಕಾರ ಕೊಡ್ತಾ ಮಕ್ಕಳನ್ನು ಇನ್ನೂ ಇಂಥ ಉಜ್ವಲ ಮನಸ್ಸು ಮತ್ತು ಬುದ್ಧಿ ಇರ್ತಕ್ಕಂಥ ಮಕ್ಕಳನ್ನ ಸಮಾಜಕ್ಕೆ ಅವ್ರನ್ನ ಹೆಚ್ಚಾಗಿ ಪ್ರೇರೇಪಣೆಯಿಂದ ಬರಲಿ ಅಂತ ಹೇಳ್ತಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತು ಉಳಿದಂತೆ ನಮ್ಮ ರಣಿ ಕಂಠಿ ವೀರೇಶ್ ನಮ್ಮ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಮತ್ತು ಹಿರಿಯರೆಲ್ಲ ನಮ್ಮ ನಿಜವಾಗ್ಲೂ ಹೂವಿನ ಹಡಗಲಿಗೆ ನಂದಿಹಳ್ಳಿ ಅಂದರೆ ವಿಶೇಷವಾಗಿ ನಿಜವಾಗ್ಲೂ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಕ್ಕಂಥ ಊರು. ಮತ್ತು ಹೇಳ್ಬೇಕಂದ್ರೆ ಇಲ್ಲಿ ಒಂದು ನಂದಿಹಳ್ಳಿ ಹಡಗಲಿ ಪಕ್ಕದಲ್ಲಿದ್ದರೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಕ್ಕಳನ್ನ ಓದಿಸುವಲ್ಲಿ, ಇನ್ನು ಕಷ್ಟಪಡೋದ್ರಲ್ಲಿ ನಿಜವಾಗ್ಲೂ ಜನ ಇತ್ತೀಚೆಗೆ ಅದರ ಬಗ್ಗೆ ಪ್ರಜ್ಞೆಯನ್ನು, ಶಿಕ್ಷಣದ ಬಗ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅದರ ಪ್ರಯುಕ್ತ ಇವತ್ತು ನಮ್ಮ ಹಡಗಲಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ನಮ್ಮ ಸಹೋದರಿ ಆಶಾಭಾನು ಮಗಳು ಈ ದಿನ ಹಡಗಲಿ ತಾಲೂಕಿನ ಕೀರ್ತಿಯನ್ನು, ನಂದಿಹಳ್ಳಿ ಗ್ರಾಮದ ಕೀರ್ತಿಯನ್ನು ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಂತೆಯೇ ಆಕೆ ಮುಂದಿನ
ವಿದ್ಯಾಭ್ಯಾಸ ಮತ್ತು ಆಕೆ ಭವಿಷ್ಯ